ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮುಯಿನ್. ಇವತ್ತು ನಾವು ಕರ್ನಾಟಕ TET ಎಕ್ಸಾಮ್ 2025 ಏನು ಇವತ್ತು ಎಲ್ಲರೂ ಕೂಡ ಎಕ್ಸಾಮ್ ಬಂದಿದ್ದೀರಾ, ಇದ್ರದ್ದು ಕೀ ಆನ್ಸರ್ಸನ್ನು ಇವತ್ತು ಡಿಸ್ಕಷನ್ ಮಾಡೋಣ. ತುಂಬ ಜನರಿಗೆ ಮಾತಾಡುವಾಗ ಅನಿಸ್ತು ಪೇಪರ್ ಸ್ವಲ್ಪ ಜನ ಟಫ್ ಇದೆ ಅಂತಿದ್ರು, ಸ್ವಲ್ಪ ಜನ ಈಸಿ ಇದೆ ಅಂತಿದ್ರು, ಸ್ವಲ್ಪ ಜನ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಪೇಪರ್ ಟಫ್ ಇತ್ತು ಅಂದರು, ಸ್ವಲ್ಪ ಜನ CDP ಟಫ್ ಇತ್ತು, ಲ್ಯಾಂಗ್ವೇಜಸ್ ಈಸಿ ಇತ್ತು, ಆರಾಮಾಗಿ ಬರ್ದಿದ್ದೀವಿ ಅಂದರು. ಸೊ ನೀವು ಕೂಡ ನಿಮಗೆ ಏನು ಅನಿಸಿದೆ, ನೀವು ಎಕ್ಸಾಮ್ ಬರ್ದಿದ್ದೀರಾ, ಕೀ ಆನ್ಸರ್ಸ್ ಚೆಕ್ ಮಾಡಿದ್ದೀರಾ ಇಲ್ಲೋ ಗೊತ್ತಿಲ್ಲ, ಎಷ್ಟು ಆನ್ಸರ್ಸ್ ಕರೆಕ್ಟ್ ಇದೆ ಅಂತ, ಎಷ್ಟು ಆನ್ಸರ್ಸ್ ಕರೆಕ್ಟ್ ಮಾಡಿದ್ದೀರಾ ಅಥವಾ ತಪ್ಪು ಮಾಡಿದ್ದೀರಾ ಅಂತಲೂ ಕೂಡ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಅದಕ್ಕೆ ಇವತ್ತು ನಾನು ಈ ವಿಡಿಯೋಲ್ಲಿ CDP, ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಮೂರದು ಕೂಡ ಕೀ ಆನ್ಸರ್ಸನ್ನು ಇವತ್ತು ಹೇಳ್ತೀನಿ. ಯಾವ್ದು ಆನ್ಸರ್ ಕರೆಕ್ಟು ಮತ್ತು ಯಾವ ರೀತಿಯಲ್ಲಿ ಬರೀಬೇಕಿತ್ತು ಅಂತ, ನೀವು ಬರ್ದಿರೋದು ಕರೆಕ್ಟ್ ಇದೆಯಾ ಅಥವಾ ತಪ್ಪಿದೆಯಾ ಅಂತ ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಮಿಸ್ಟೇಕ್ಸನ್ನು ತಿದ್ಕೊಂಡ್ರೆ ನಿಮ್ಮ ನೆಕ್ಸ್ಟ್ CTET ಎಕ್ಸಾಮು ಕೂಡ ಬರಲಿಕ್ಕಿದೆ. ಸೊ ಅದರಲ್ಲೂ ಕೂಡ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಈ ಮಿಸ್ಟೇಕ್ಸನ್ನು ನೀವು ಮತ್ತೆ ರಿಪೀಟ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಪ್ರಕಾರ ಪೇಪರ್ ಹೇಗಿತ್ತು, ಪೇಪರ್ 1 ಮತ್ತು ಪೇಪರ್ 2 ಎರಡೂ ಕೂಡ ಯಾವ ಥರ ಬರೆದಿದ್ರಿ, ಎಷ್ಟು ಟಫ್ ಇತ್ತು ಮತ್ತು ಯಾವ ಟಾಪಿಕಲ್ಲಿ ನಿಮಗೆ ಟಫ್ ಇತ್ತು ಅಂತ ಕಮೆಂಟ್ ಮೂಲಕ ನನಗೂ ಕೂಡ ತಿಳಿಸಿ. ಅದೇ ರೀತಿಯಲ್ಲಿ ಈಗ ನಾನು ಫಸ್ಟು ಪೇಪರ್ 2 ಅಲ್ಲಿ CDP ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗೋಜಿ ಅಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ಸ್ ಕೇಳಿತ್ತು ಮತ್ತು ಇದಕ್ಕೆ ಆನ್ಸರ್ಸ್ ಏನಿತ್ತು ಅಂತ ನೋಡೋಣ. ಫಸ್ಟ್ ಒನ್, ಇಂಟ್ರೊಡಕ್ಷನ್ ವೈಲ್ ಟೀಚಿಂಗ್ ಬೇಸ್ಡ್ ಆನ್ ಆಪ್ಷನ್ಸ್ ಇದೆ. ಲಾ ಆಫ್ ರೆಡಿನೆಸ್, ಸೆಕೆಂಡ್ ಆಪ್ಷನ್ ಲಾ ಆಫ್ ಎಫೆಕ್ಟ್, ಥರ್ಡ್ ಆಪ್ಷನ್ ಲಾ ಆಫ್ ಎಕ್ಸಸೈಸ್, ಫೋರ್ತ್ ಆಪ್ಷನ್ ಲಾ ಆಫ್ ಯೂಸ್. ಸೊ ಇದಕ್ಕೆ ಲಾ ಆಫ್ ರೆಡಿನೆಸ್ ಇರುತ್ತೆ. ಇಂಟ್ರೊಡಕ್ಷನ್ ಕೊಡುವಂಥದ್ದು ಟೀಚಿಂಗ್ ವೈಲ್ ಟೀಚಿಂಗ್ ಬೇಸ್ಡ್ ಅಂದರೆ ನೀವು ಟೀಚಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಇಂಟ್ರೊಡಕ್ಷನ್ ಕೊಡ್ತಿರಲ್ಲ, ಇದು ಯಾವ ಲಾ ಅದ್ರ ಅಂಡರಲ್ಲಿ ಬರುತ್ತೆ, ಲಾ ಆಫ್ ರೆಡಿನೆಸ್ಸಲ್ಲಿ ಬರುತ್ತಾ ಅಂತ. ಎಸ್, ಲಾ ಆಫ್ ರೆಡಿನೆಸ್. ನೋಡಿ, ಇನ್ನೊಂದು CDP ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗೋಜಿ ಏನು ಈ ಪೇಪರ್ ಇದೆ, ಇದನ್ನು ನೀವು ಬರಿಬೇಕು ಅಂದರೆ ಯು ಹ್ಯಾವ್ ಟು ಥಿಂಕ್ ಆ್ಯಸ್ ಎ ಟೀಚರ್, ಯು ಆರ್ ಟೀಚಿಂಗ್ ಟು ಅ ಸ್ಟೂಡೆಂಟ್. ಎಲ್ಲ ಟೈಪ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ, ಬಿಲೋ ಆವ್ರೇಜ್ ಇರ್ತಾರೆ, ಆವ್ರೇಜ್ ಇರ್ತಾರೆ, ಅಬೋ ಆವ್ರೇಜ್ ಇರ್ತಾರೆ. ಎಲ್ಲ ಮಕ್ಕಳನ್ನು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಯಾವ ರೀತಿಯಲ್ಲಿ ನಾವು ಟೀಚ್ ಮಾಡಬೇಕು ಮತ್ತು ಕ್ವಶನನ್ನು 2 to 3 times ನೀವು ಆರಾಮಾಗಿ ಓದಿದ್ರೆ ಖಂಡಿತ ಇದಕ್ಕೆ ಆನ್ಸರ್ಸ್ ಅಲ್ಲೇ ಇರುತ್ತೆ ಮತ್ತು ಸ್ವಲ್ಪ ತಲೆ ಓಡಿಸಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ತುಂಬ ಜನ CDP ಕಷ್ಟ ಅಂತ ಹೇಳ್ತಿದ್ರು. ಓಕೆ, ಒಂದು ರೀತಿಯಲ್ಲಿ ಕಷ್ಟ ಇದೆ ಅಂತ ಅನ್ಕೊಳ್ಳೋಣ, ಬಟ್ ನೀವು ಈ ಕ್ವಶನ್ಸನ್ನು ಕರೆಕ್ಟಾಗಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ ನಿಮಗೆ ಆನ್ಸರ್ಸ್ ಅಲ್ಲೇ ಇರುತ್ತೆ ಮತ್ತು ಈಸಿನೂ ಕೂಡ ಇದೆ. ದಿಸ್ ರಿಸರ್ಚ್ ಈಸ್ ಯೂಸ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಕ್ಲಾಸ್ ರೂಮ್. ಯಾವ ರಿಸರ್ಚು? ಕ್ಲಾಸ್ ರೂಮಲ್ಲಿ ಬರೋ ಪ್ರಾಬ್ಲಮ್ಸನ್ನು ಇದು ಮಾಡ್ಬೋದು. ಆ್ಯಕ್ಷನ್ ರಿಸರ್ಚ್ ಅಂದರೆ ನಾವು ಏನಾದರೂ ಒಂದು ಆದರೆ ಆ್ಯಕ್ಷನ್ ಈಗ ಫಾರ್ ಎಕ್ಸಾಂಪಲ್ ಮಕ್ಕಳು ಏನೋ ತಪ್ಪು ಮಾಡಿದ್ರು ಅಂತ ಅಂದ್ಕೊಳ್ಳಿ, ನೀವೇನೋ ಒಂದು ಆ್ಯಕ್ಷನ್ ತಗೋತೀರಾ ಅಲ್ಲಿ, ಮತ್ತೆ ಅದನ್ನು ಏನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಸೊ ಈ ಥರ ಈ ಪ್ರಾಸೆಸ್ ಮುಖಾಂತರ ನೀವೇನು ಮಾಡ್ಬೋದು, ಆ್ಯಕ್ಷನ್ ರಿಸರ್ಚ್ ಯೂಸ್ ಮಾಡಿ ಆನ್ಸರ್ ಮಾಡ್ಬೋದು. ಸೊ 62ಗೆ ಆನ್ಸರ್ 4. 63 ಕ್ವಶನ್ ನಂಬರ್, ದಟ್ ಈಸ್ ದ ಸ್ಪೆಸಿಫಿಕೇಶನ್ ಎಕ್ಸ್ಪ್ಲೇನ್ಸ್ ಇನ್ ಅಸೋಸಿಯೇಟೆಡ್ ವಿತ್ ಆಬ್ಜೆಕ್ಟಿವ್ಸ್, ಅದಕ್ಕೆ ಆನ್ಸರ್ ಅಂಡರ್ಸ್ಟ್ಯಾಂಡಿಂಗ್. 64th ಒನ್ಗೆ ಆನ್ಸರು ಕಾಗ್ನಿಟಿವ್ ಡೊಮೇನ್. 65th ಆನ್ಸರು ಇಂಟರ್ವ್ಯೂ, ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ 66 ಆನ್ಸರ್, ದಟ್ ಈಸ್ IQ ಫಾರ್ಮುಲಾ ಏನಿದೆ ಅಂದರೆ MA/CA × 100. MA ರೆಫರ್ಸ್ ಟು ಮೆಂಟಲ್ ಏಜ್. ತುಂಬ ಜನ ಇಲ್ಲಿ ಮೆಂಟಲ್ ಎಬಿಲಿಟಿ ಅಂತ ಹಾಕಿರ್ತೀರಾ. ಸೊ ಬಟ್ ಆನ್ಸರ್ ಮೆಂಟಲ್ ಎಬಿಲಿಟಿ ಅಲ್ಲ, ಮೆಂಟಲ್ ಏಜ್. ಆಮೇಲೆ 67th, ಒನ್ ಆಫ್ ದ ಫಾಲೋಯಿಂಗ್ ಈಸ್ ಎನ್ ಎಜುಕೇಷನಲ್ ಪ್ರೋಗ್ರಾಮ್ ಫಾರ್ ದ ಬ್ಯಾಕ್ವರ್ಡ್ ಚಿಲ್ಡ್ರನ್, ರೆಮಿಡಿಯಲ್ ಟೀಚಿಂಗ್. ಬ್ಯಾಕ್ವರ್ಡ್ ಚಿಲ್ಡ್ರನ್ ಅಂದರೆ ಮಕ್ಕಳು ಯಾರು ಹಿಂದೆ ಇರ್ತಾರೆ ಓದೋದ್ರಲ್ಲಿ, ಅವರನ್ನು ಯಾವ ರೀತಿಯಲ್ಲಿ ನಾವು ಮುಂದೆ ತಗೊಬರ್ಬೋದು. 4 ಆಪ್ಷನ್ಸ್ ಇದೆ. ಅದರಲ್ಲಿ ರೆಮಿಡಿಯಲ್ ಟೀಚಿಂಗ್ ಅನ್ನೋದು, ರೆಮಿಡಿಯಲ್ ಕ್ಲಾಸಸ್ ತಗೋತೀವಿ ನಾವು ಮಕ್ಕಳನ್ನು ಮೋಟಿವೇಟ್ ಮಾಡಲಿಕ್ಕೆ. ಮತ್ತು ಟೀಚರ್ಸ್ ಯಾರ್ಯಾರು ಬರೀತಿದ್ದಾರೆ ಅವ್ರಿಗೆ ಈಸಿ ಆಗುತ್ತೆ ಮತ್ತು ಅವ್ರಿಗೆ ಅರ್ಥ ಆಗುತ್ತೆ. ಫಸ್ಟ್ ಟೈಮ್ ಯಾರು ಎಕ್ಸಾಮ್ ಬರೀತಿದ್ದಾರೆ ಮತ್ತು ಟೀಚಿಂಗ್ ಫೀಲ್ಡಲ್ಲೇ ಇಲ್ಲ, ಅವ್ರಿಗೆ ಹೊಸದು ಟೀಚಿಂಗ್ ಫೀಲ್ಡ್ ಅಂದಾಗ ಅವ್ರಿಗೆ ಪೇಪರು ಕೂಡ ಕಷ್ಟನೇ ಆಗುತ್ತೆ. ಬಿಕಾಸ್ ನೀವು ಇಫ್ ಯು ಹ್ಯಾವ್ ದ ಎಕ್ಸ್ಪೀರಿಯನ್ಸ್ ಆಫ್ ಟೀಚಿಂಗ್, the paper TET exam will be easy for you. One of the following educational program remedial classes ಆಯಿತು. hierarchy of needs for motivation is discussed in ಯಾವುದು ಅಂದರೆ ಮ್ಯಾಸ್ಲೋಸ್ ಥಿಯರೀಸ್ ಇದೆ, ತುಂಬ ಥಿಯರೀಸ್ ಇದೆ. ಆ ಥಿಯರೀಸಲ್ಲಿ ಯಾವ ಥಿಯರಿ ಅಂತ, ಅದಕ್ಕೆ ಆನ್ಸರ್ ಮ್ಯಾಸ್ಲೋಸ್ ಥಿಯರಿ. ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಡಿಟರ್ಮಿನೆಂಟ್ ಆಫ್ ಅಟೆನ್ಷನ್, ಮೊನೋಟಾನಿ ಇಸ್ ದ ಆನ್ಸರ್. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ವಾಸ್ ಗಿವನ್ ಬೈ ಲೀವ್ ವೈಗಾಟ್ಸ್ಕಿ ಅಂತ ಯಾರಿದ್ದಾರೆ ಅವ್ರು ಕೊಟ್ಟಿದ್ದು ಆ ಫಾರ್ಮುಲಾ. ಕ್ವಶನ್ ನಂಬರ್ 71, ದ ಮ್ಯಾಕ್ಸಿಮ್ ಆಫ್ ಟೀಚಿಂಗ್ ಹೋಲ್ ಟು ಪಾರ್ಟ್ ಈಸ್ ದ ಅಪ್ಲಿಕೇಶನ್ ಆಫ್ ಇನ್ಸೈಟ್ಫುಲ್ ಲರ್ನಿಂಗ್ ಥಿಯರಿ. ಕ್ವಶನ್ ನಂಬರ್ 72, ಹೀರೋ ವರ್ಷಿಪ್ ಪೀರಿಯಡ್ ಇನ್ ದ ಹ್ಯೂಮನ್ ಡೆವಲಪ್ಮೆಂಟ್ ಈಸ್ ಲೇಟರ್ ಚೈಲ್ಡ್ಹುಡ್ ನಂತರ ಹೀರೋ ವರ್ಷಿಪ್ ಅನ್ನೋದು ಸ್ಟಾರ್ಟ್ ಆಗುವಂಥದ್ದು. ದ ಸ್ಟೇಜ್ ಇನ್ ವಿಚ್ ಇಂಡಿವಿಜುವಲ್ ಪ್ರಿಫರ್ ದ ಕಂಪನಿ ಆಫ್ ಮೆಂಬರ್ಸ್ ಆಫ್ ಆಪೋಸಿಟ್ ಸೆಕ್ಸ್,
ಅಡೋಲಸೆನ್ಸ್ ಏಜಲ್ಲಿ ವಿ ಅಟ್ರಾಕ್ಟ್ ಆಪೋಸಿಟ್ ಸೆಕ್ಸ್, ಅಂದರೆ ಹುಡುಗರು ಇದ್ದರೆ ಹುಡುಗಿರಿಗೆ ಅಟ್ರಾಕ್ಟ್ ಆಗ್ತಾರೆ, ಮಕ್ಕಳು ಸ್ಪೆಷಲಿ ಹುಡುಗಿರಿದ್ರೆ ಹುಡುಗರಿಗೆ ಅಟ್ರಾಕ್ಟ್ ಆಗ್ತಾರೆ. ಇದು ಬಯಾಲಜಿಕಲಿ ಪ್ರೂವ್ಡ್ ಆಗಿರುವಂಥದ್ದು. ಸೊ ಯಾವ ಏಜಲ್ಲಿ ಇದೆಲ್ಲ ಆಗುತ್ತೆ ಅಂದರೆ ಅಡೋಲಸೆನ್ಸ್ ಯಾವಾಗ ಮೆಚುರಿಟಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಅವ್ರಿಗೆ ಅದಾಗುತ್ತೆ. ಸೊ ಅದು ಆನ್ಸರ್ ಅಡೋಲಸೆನ್ಸ್. ಅಡೋಲಸೆನ್ಸ್ ಇಸ್ ಆಫನ್ ಕಾಲ್ಡ್ ದ ಏಜ್ ಆಫ್ ಐಡಿಯಲ್ಸ್ ಅಂತ ಕರಿತೀವಿ. ಚಿಲ್ಡ್ರನ್ಸ್ ಎಂಟರ್ ಗ್ಯಾಂಗ್ ಏಜ್ ಡ್ಯೂರಿಂಗ್ ಲೇಟರ್ ಚೈಲ್ಡ್ಹುಡ್, ಅಂದರೆ ಚೈಲ್ಡ್ಹುಡ್ ನಂತರ ಮಕ್ಕಳು ಗ್ಯಾಂಗ್ ಏಜ್ ಹತ್ರ ಬಂದ್ಬಿಡ್ತಾರೆ. ದ ಡೆವಲಪ್ಮೆಂಟ್ ಗೋಸ್ ಫ್ರಮ್ ಊಮ್ ಟು ಟಾಂಬ್ ಬಿಕಾಸ್ ಇಟ್ ಫಾಲೋಸ್ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ. ಅಂದರೆ ಅಂದರೆ ಹೊಟ್ಟೆಯಿಂದ, ಟಾಂಬ್ ಅಂದರೆ ಏನು ಲಾಸ್ಟಲ್ಲಿ ಗೋರಿ ಕಟ್ತಾರಲ್ಲ, ಸಮಾಧಿ ಮಾಡ್ತಾರಲ್ಲ, ಅಲ್ಲಿವರೆಗೂ ಇದೇನಿದು ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ, ಕಂಟಿನ್ಯೂಸ್ ಅಲ್ಲಿಂದ ಅಲ್ಲಿವರೆಗೂ ಏನಾಗಿದೆ ಕಂಟಿನ್ಯೂಟಿ ಇದೆ. ಸೊ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ ಸ್ವಲ್ಪ ಯೋಚನೆ ಮಾಡಿದ್ರೆ ಬಂದ್ಬಿಡುತ್ತೆ. ನೆಕ್ಸ್ಟ್, ಸೆನ್ಸೇಷನ್ ಆ್ಯಂಡ್ ಪರ್ಸೆಪ್ಷನ್ ಆರ್ ದ ಆಸ್ಪೆಕ್ಟ್ಸ್ ಆಫ್ ಚೈಲ್ಡ್ಸ್ ಫಾಲೋಯಿಂಗ್ ಡೆವಲಪ್ಮೆಂಟ್ ಈಸ್ ಕಾಗ್ನಿಟಿವ್ ಅಂದರೆ ನಾಲೆಡ್ಜ್ ಬೇಸ್ಡ್, ಮತ್ತು ಇದು ಸೆನ್ಸೇಷನ್ ಮತ್ತು ಪರ್ಸೆಪ್ಷನ್ ಎಲ್ಲ ಏನಿದೆ ಅದು. ನೆಕ್ಸ್ಟ್, ಸೋಷಿಯಲ್ ಡೆವಲಪ್ಮೆಂಟ್ ಇನ್ ಚೈಲ್ಡ್ಹುಡ್ ಬಿಗಿನ್ಸ್ ಪ್ರೈಮರಿಲಿ ಅಟ್ ಹೋಮ್. ಸೋಷಿಯಲ್ ಡೆವಲಪ್ಮೆಂಟ್, ಆ ಒಂದು ಮಗುದು ಸೋಷಿಯಲ್ ಡೆವಲಪ್ಮೆಂಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಫಸ್ಟು ಮನೆಯಿಂದನೇ ಸೋಷಿಯಲ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗೋಂಥದ್ದು. ಅಂದರೆ ಮನೆಯಲ್ಲಿ ನೋಡ್ತಾರೆ ಯಾವ ರೀತಿಯಲ್ಲಿ ಅಪ್ಪ ಅಮ್ಮ ರಿಯಾಕ್ಟ್ ಮಾಡ್ತಿದ್ದಾರೆ, ಅವ್ರ ಬ್ರದರ್ಸ್ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ, ಅವ್ರು ಯಾವ ಥರ ಎದ್ದೊಳ್ತಿದ್ದಾರೆ, ಯಾವ ಥರ ಮಲ್ಕೋತಾವ್ರೆ, ಏನು ಫುಡ್ ಕೊಡ್ತಾವ್ರೆ, ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಏನು, ಇದೆಲ್ಲ ಸ್ಟಾರ್ಟ್ ಆಗೋದು ಫಸ್ಟ್ ಸ್ಟೇಜ್. ಆಚೆ ಬರೋಕ್ಕಿಂತ ಮುಂಚೆ ಮನೆಯದು ವಾತಾವರಣ ಹೇಗಿರುತ್ತೆ ಆ ಮಗುನೂ ಕೂಡ ಅದೇ ರೀತಿಯಲ್ಲಿ ಬಿಹೇವ್ ಮಾಡುತ್ತೆ. ಅದಕ್ಕೆ ಕೋಪ ಬಂದಾಗ ತುಂಬ ಟೀಚರ್ಸು ಮಕ್ಳಿಗೆ ಬೈದ್ಬಿಡ್ತಾರೆ. ಏನಂತ, ಇದೇನೇನು ನಿಮ್ಮ ಕಳಿಸಿರೋದು ಮನೆಯಲ್ಲಿ, ನಿಮ್ಮ ಅಪ್ಪ ಅಮ್ಮ ಇದೇನ ಕಲಿಸಿರೋದು, ಇದೇನಾ ಅದು ಇದು ಅಂತ. ಅದು ಏನಂದರೆ ಅದು ಸೈಕಾಲಜಿಕಲಿ ಮನೆಯಲ್ಲಿ ಏನು ಕಲ್ತಿರ್ತಾರೆ ಮಕ್ಕಳು ಅದೇ ರೀತಿಯಲ್ಲಿ ಸ್ಕೂಲಲ್ಲೂ ಕೂಡ ಅದೇ ರೀತಿಯಲ್ಲಿ ಬಿಹೇವ್ ಮಾಡೋದು. ಸೊ ಅದಕ್ಕೆ ಆ ಕೋಪದಲ್ಲೂ ಬರುತ್ತೆ ಮತ್ತು ಅದು ನಿಜಾನೇ ಆಗಿರುತ್ತೆ. ನೆಕ್ಸ್ಟ್, ಇನ್ ದಿಸ್ ಸ್ಟೇಜ್ ಆಲ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಶೋ ಸ್ಪೋರ್ಟ್ ಇನ್ ಗ್ರೋತ್, ಅಂದರೆ ತುಂಬ ಇಮ್ಮಿಡಿಯೇಟ್ ಫಾಸ್ಟ್ ಗ್ರೋತ್ ತೋರಿಸೋದು ಯಾವುದರಲ್ಲಿ ಅಂದರೆ ಅಡೋಲಸೆನ್ಸ್ ಏಜಲ್ಲಿ. ಫಾಲೋಯಿಂಗ್ ಈಸ್ ನಾಟ್ ಅ ಟೀಚರ್ ಕ್ವಾಲಿಟಿ ಟು ಹ್ಯಾಂಡಲ್ ಅಡೋಲಸೆಂಟ್, ಅಂದರೆ ಒಂದು ಅಡೋಲಸೆಂಟ್ ಮಗುನ ಹ್ಯಾಂಡಲ್ ಮಾಡಲಿಕ್ಕೆ ಒಂದು ಟೀಚರ್ ಹತ್ರ ಯಾವ ಕ್ವಾಲಿಟಿ ಇರಬಾರ್ದು ಅಂದರೆ ಆ ಸ್ಟ್ರಿಕ್ಟಾಗಿ ಹಿಟ್ಲರ್ ಥರ ಬಿಹೇವ್ ಮಾಡೋಂಥದ್ದು ಆ ಥರ ಅಲ್ಲ. ಫ್ರೆಂಡ್ಲಿ ಆಗಿರಬೇಕು, ಪೇಷನ್ಸ್ ಆಗಿ ಕೇಳಿಸ್ಕೋಬೇಕು, ಮತ್ತು ಒಳ್ಳೆ ಕನ್ಸಲ್ಟ್ ಮಾಡಬೇಕು ಮಕ್ಕಳನ್ನು. ಏನಾದರೂ ಸಮಸ್ಯೆ ಇದ್ದರೆ ಈ ಥರ ಅಲ್ಲ ಆ ಥರ ಅಂತ ಅವ್ರನ್ನ ಗೈಡ್ ಮಾಡಬೇಕು. ನೆಕ್ಸ್ಟ್, ದಿಸ್ ಸ್ಟೇಜ್ ಆಫ್ 5E model makes provision for application of knowledge is elaboration. Following is not a factor associated with learning methods of assessing intelligence level. Next, biological and physical readiness of a learner to learn is maturation ಅಲ್ಲಿ ಅದನ್ನು ಕಲಿತಾರೆ. ನೆಕ್ಸ್ಟ್, ಕ್ವಶನ್ ನಂಬರ್ 84, the ability of an individual to produce novel previously unknown ideas and products is creativity ಮುಖಾಂತರ ಅವ್ರು ಏನು ಮಾಡ್ತಾರೆ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ದ ಪರ್ಸೆಂಟೇಜ್ ಆಫ್ ದಿಸ್ ಗ್ರೂಪ್ ಈಸ್ ಮೋರ್ ಇನ್ ಪಾಪ್ಯುಲೇಷನ್. ಯಾವುದು ನಾರ್ಮಲ್ ಆಗಿರುವಂಥದ್ದು ಮಕ್ಕಳು ಪಾಪ್ಯುಲೇಷನಲ್ಲಿ ಜಾಸ್ತಿ ಇದ್ದಾರೆ. ತುಂಬ ಜನ ಡಲ್ ಹಾಕಿರ್ಬೋದು, ಬಟ್ ಡಲ್ ಮಕ್ಕಳು ಪಾಪ್ಯುಲೇಷನಲ್ಲಿ ಜಾಸ್ತಿ ಇಲ್ಲ. ನಾರ್ಮಲ್ ಆವ್ರೇಜ್ ಮಕ್ಕಳು ಏನಂತ ಹೇಳ್ತೀವಿ ಅವರು ಪಾಪ್ಯುಲೇಷನಲ್ಲಿ ಜಾಸ್ತಿ ಇರುವಂಥದ್ದು. ರ್ಯಾಷನಲೈಸೇಷನ್ ಮೀನ್ ಜಸ್ಟಿಫೈ ಫೇಲ್ಯೂರ್ ಬೈ ಗಿವಿಂಗ್ ರೀಸನ್. ರ್ಯಾಷನಲೈಸೇಷನ್ ಮಾಡೋದಂದರೆ ಜಸ್ಟಿಫೈ ಮಾಡೋವಂಥದ್ದು ಫೇಲ್ಯೂರ್ಸನ್ನು ರೀಸನ್ ಕೊಟ್ಟು. ಸೊ ಅದನ್ನು ರ್ಯಾಷನಲೈಸೇಷನ್ ಅಂತ ಕರಿತೀವಿ. ಟು ಚೆಕ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಿಜುವಲ್ ಇಂಪೇರ್ಡ್ ಸ್ಟೂಡೆಂಟ್ಸ್ ದ ಟೀಚರ್ ಕ್ಯಾನ್ ಯೂಸ್ ಓರಲ್ ಕ್ವಶನಿಂಗ್. ವಿಜುವಲಿ ಇಂಪೇರ್ಡ್ ಅಂದರೆ ಕಣ್ಣಿಗೆ ಯಾರು ಕಾಣಿಸಲ್ಲ ಆ ಮಕ್ಕಳನ್ನು ನಾವು ಓರಲ್ ಕ್ವಶನಿಂಗ್ ಮುಖಾಂತರ ಅವರನ್ನು ಚೆಕ್ ಮಾಡ್ಬೋದು. ಒನ್ ಆಫ್ ದ ಪರ್ಸನಲ್ ಫ್ಯಾಕ್ಟರ್ ದಟ್ ಇನ್ಫ್ಲುಯೆನ್ಸಸ್ ಲರ್ನಿಂಗ್ ಈಸ್ ರೆಡಿನೆಸ್ ಆ್ಯಂಡ್ ವಿಲ್ ಪವರ್. ಕ್ವಶನ್ ನಂಬರ್ 89, ದ ಹೈಯೆಸ್ಟ್ ಸ್ಟೇಜ್ ಆಫ್ ಲರ್ನಿಂಗ್ ಅಕಾರ್ಡಿಂಗ್ ಟು ರಾಬರ್ಟ್ ಗ್ಯಾಗ್ನೆ ಈಸ್ ಪ್ರಾಬ್ಲಮ್ ಸಾಲ್ವಿಂಗ್. ಕ್ವಶನ್ ನಂಬರ್ 90, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಇದೆ, ದಟ್ ಈಸ್ ದ 4th ಆಪ್ಷನ್. ಇಷ್ಟು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ CDP ಅಂತ ಏನು ಟಾಪಿಕ್ ಇತ್ತು ಇದು ಎಲ್ಲ ಕೀ ಆನ್ಸರ್ಸು. ನೀವು ಯಾವುದೆಲ್ಲ ಕರೆಕ್ಟ್ ಮಾಡಿದ್ದೀರಾ ಕರೆಕ್ಟ್ ಮಾಡಿಲ್ಲ ಅನ್ನೋದು ಟಿಕ್ ಮಾಡ್ಕೊಳ್ಳಿ. ಮತ್ತು ಈ ಕಾನ್ಸೆಪ್ಟ್ ಬೇಸ್ಡಲ್ಲೇ ನೀವು ಪ್ರಿಪೇರ್ ಆಗಿ ನಿಮ್ಮ CTET ಎಕ್ಸಾಮ್ಗೂ ಕೂಡ, ಅಥವಾ ಇಫ್ ಇನ್ ಕೇಸ್ ನಿಮ್ಮ ಸೆಲೆಕ್ಷನ್ ಈ ಇಯರ್ ಆಗಿಲ್ಲ ಅಂದರೂ ಕೂಡ ಬೇಸರ ಪಡೋದು ಅಥವಾ ಬೇಜಾರಾಗೋದು ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ಇಯರ್ ಮತ್ತೆ ಟ್ರೈ ಮಾಡಿ. ಯು ಕ್ಯಾನ್ ರೀಸ್ಟಾರ್ಟ್ ಅಂತ ಇದೆಯಲ್ಲ ಆ ಥರ ರೀಸ್ಟಾರ್ಟ್ ಮಾಡಿ ಅಗೇನ್ ಯು ಟ್ರೈ, ಗಿವ್ ದ ಬೆಸ್ಟ್. ಬಿಕಾಸ್ ಒಂದು ಸತಿ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ, ನೆಕ್ಸ್ಟ್ ಟೈಮ್ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ದ ಎಕ್ಸಾಮ್ ಆ್ಯಂಡ್ ಕ್ವಾಲಿಫೈ ದ ಎಕ್ಸಾಮ್ ಪೇಪರ್ ಆಲ್ಸೋ. ಓಕೆ, ಆಲ್ ದ ಬೆಸ್ಟ್.